ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಅಜಿತ್ ಅಂತೂ ಸ್ಟೇಷನಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಹೇಗಾದರೂ ಮಾಡಿ ಮನಸ್ವಿನಿ ಯಾರು, ಮನಸ್ವಿನಿನ ಹುಡುಕ್ಲೇಬೇಕು. ಇನ್ನು ಕೇವಲ ಒಂದು ವಾರದಲ್ಲಿ ಮನಸ್ವಿನಿನ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅಂತ ಶ್ರವಣ್ ಮೌನಿಗೆ ಮಾತು ಕೊಟ್ಟಿದ್ದೀನಿ. ಹಾಗೆ ನಡ್ಕೊಳ್ಳೇಬೇಕು, ಏನಾದರೂ ಮಾಡಲೇಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸದಾನಂದ್ ಅವರೇ ಒಂದು ನಿಮಿಷ ಬನ್ನಿ ಇಲ್ಲಿ ಅಂತ ಅಜಿತ್ ಕರೀತಾರೆ. ಆಗ ಸದಾನಂದ್ ಅವರು ಏನು ಸಾಹೇಬ್ರೆ ಅಂತ ಕೇಳ್ತಾರೆ. ನೋಡಿ, ನಾನು ಹೇಳಿದ ಹಾಗೆ ಎಲ್ಲ ಕಡೆ ಇಲ್ಲಿ ನೋಡಿ, ಈ ಮನಸ್ವಿನಿ ಫೋಟೋ ಇದೆ ನೋಡಿ, ಎಲ್ಲ ಕಡೆ ಪಬ್ಲಿಕ್ ಮಾಡಿ. ಆಗ ಎಷ್ಟಾಗುತ್ತೋ ಎಲ್ಲ ಕಡೆ ಫೋಟೋನು ಹಾಕಿಬಿಟ್ಟು ನಾವು ದುಡ್ಡಿಗೂ ಕೂಡ ಹಾಕಿಬಿಡಿ. ಈ ಫೋಟೋದಲ್ಲಿರೋರು ಎಲ್ಲಾದರೂ ಸಿಕ್ಕಿದ್ರೆ ಅಂತ ದುಡ್ಡಿಗೋಸ್ಕರ ಖಂಡಿತವಾಗ್ಲೂ ಆ ಫೋಟೋದಲ್ಲಿರೋರು ಯಾರು ಅಂತ ಕಂಡು ಹಿಡಿತಾರೆ. 20 ವರ್ಷದ ಹಳೇದಂತ ಹಾಕಿದರೆ ಎಲ್ಲ ಕಡೆ ಪೋಸ್ಟ್ ಮಾಡಿ. ಆಗ ಖಂಡಿತವಾಗ್ಲೂ ಮನಸ್ವಿನಿ ಯಾರು ಅನ್ನೋದು ಗೊತ್ತಾಗುತ್ತೆ, ಈಗಲೂ ಕೂಡ ಹೇಗಿರ್ತಾಳೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅಂತ ಇಲ್ಲಿ ಸದಾನಂದಗೆ ಹೇಳ್ತಾರೆ. ಸರಿ ಸಾಹೇಬ್ರೆ, ನೀವೇನು ಯೋಚನೆ ಮಾಡಬೇಡಿ, ಈಗಾಗಲೇ ಎಲ್ಲ ಕಡೆ ತುಂಬ ಕಡೆ ಹಚ್ಚಿದ್ದೀವಿ. ಇನ್ನೇನು ಒಂದು ವಾರದಲ್ಲಿ ನೀವು ಮಾತು ಕೊಟ್ಟ ಹಾಗೆ ಖಂಡಿತವಾಗ್ಲೂ ಆ ಮನಸ್ವಿನಿ ಸಿಗ್ತಾಳೆ ಸಾಹೇಬ್ರೆ, ನೀವೇನು ಜಾಸ್ತಿ ಯೋಚನೆ ಮಾಡಬೇಡಿ ಅಂತ ಸದಾನಂದ ಹೇಳ್ತಾರೆ. ಗೊತ್ತಿಲ್ಲ ಸದಾನಂದ್, ಒಟ್ಟಿನಲ್ಲಿ ನನ್ನ ಮೌನಿ ಮಾತು ಕೊಟ್ಟ ಹಾಗೆ ಒಂದು ವಾರದಲ್ಲಿ ಮನಸ್ವಿನಿ ಯಾರು ಅಂತ ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾರೆ. ಒಂದು ನಿಮಿಷ ಸದಾನಂದ್, ಏನು ಗೊತ್ತಾ, ಸ್ಕೆಚ್ಚು ಹಾಕೋರು ಬರ್ತೀನಿ ಅಂತ ಹೇಳಿದ್ರ ಇವತ್ತು ಅಂತ ಕೇಳ್ತಾರೆ. ಅಯ್ಯೋ ಸಾಹೇಬ್ರೆ, ಅವರು ಬರ್ತಾರೆ, ಅವರು ಇವತ್ತು ಅಥವಾ ನಾಳೆ ಬರ್ತಾರೆ, ಇವತ್ತು ಸಂಜೆನೂ ಬರ್ಬೋದು ನೋಡಿ, ಅವ್ರು ಬರ್ತಾರೆ ಸಾಹೇಬ್ರೆ ಅಂತ ಹೇಳ್ತಾರೆ. ಒಳ್ಳೇದೇ ಆಯಿತು, ಈ ಫೋಟೋದಲ್ಲಿರೋರು ದೊಡ್ಡವರಾದ್ಮೇಲೆ ಯಾವ ರೀತಿ ಆಗ್ತಾರೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಏನೇ ಆಗಲಿ ಅವ್ರನ್ನ ಆದಷ್ಟು ಬೇಗ ಕರೆಸು ಅಂತ ಇಲ್ಲಿ ಅಜಿತ್ ಹೇಳ್ತಾರೆ. ಮಾವ, ನೀವೇನು ಭಯ ಪಡಬೇಡಿ ಮಾವ, ನಿಮ್ಮ ಮಗಳು ಮನಸ್ವಿನಿ ಸಿಕ್ದಾಳೆ ಅಂತ ಅಂದ್ಕೊಳ್ಳಿ ಅಂತ ಅಜಿತ್ ತುಂಬ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಮನೆಯಲ್ಲಿ ಭೂಮಿ ತುಂಬಾ ಬೇಜಾರಲ್ಲಿರ್ತಾರೆ. ಹಾಗೆ ಶಾರದಾಗೆ ಊಟನೂ ಮಾಡಿಸ್ತಾ ಇರ್ತಾರೆ. ಅಮ್ಮ, ನೀವು ಯಾವಾಗಲೂ ಖುಷಿಯಾಗಿರಬೇಕು, ಈ ರೀತಿ ಸೈಲೆಂಟಾಗಿ ಇರಬಾರ್ದಮ್ಮ ಅಂತ ಭೂಮಿ ಹೇಳ್ತಾ ಇರ್ತಾರೆ. ಆಗ ಶ್ರವಣವರು, ಭೂಮಿ ನಿಜವಾಗ್ಲೂ ಯಾವ ಜನ್ಮದಲ್ಲಿ ನೀನು ನಮ್ಮ ಮಗಳಾಗಿದೆಯೋ ಗೊತ್ತಿಲ್ಲ ಕಣೆ, ಯಾಕಂದರೆ ಶಾರದನು ಕೂಡ ನಿನ್ನನ್ನು ತುಂಬಾ ಹಚ್ಕೊಂಡಿದ್ದಾಳೆ. ಅಷ್ಟೇ ಅಲ್ಲದೆ ನೀನು ಕೂಡ ಶಾರದನ ತುಂಬಾ ಹಚ್ಕೊಂಡಿದ್ಯಾ, ಗೊತ್ತಿಲ್ಲ ಕಣೆ, ಯಾರಾಗಿದ್ರು ತನ್ನ ಸ್ವಂತ ಮಗಳಾಗಿದ್ರು ಹಿಂಗೆ ಮಾಡ್ತಾಳೋ ಇಲ್ಲೋ, ಆದರೆ ನೀನು ಶಾರದಾಗೆ ಆರೈಕೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಕಣೆ. ನಿನ್ನ ಈ ಜನ್ಮದಲ್ಲಿ ನೀನು ಉಪಕಾರನ ಮರೆಯಲ್ಲ ಅಂತ ಶ್ರವಣ್ ಹೇಳ್ತಾರೆ. ಅಯ್ಯೋ ದೊಡ್ಡ ಸಾಹೇಬ್ರೆ, ಅಷ್ಟು ದೊಡ್ಡದಾಗಿ ಮಾತಾಡಬೇಡಿ, ಇದು ನನ್ನ ಕರ್ತವ್ಯ, ಶಾರದಮ್ಮ ನನ್ನ ತಾಯಿ ಇದ್ದ ಹಾಗೆ ಅಂತ ಭೂಮಿನೂ ಹೇಳ್ತಾರೆ. ಆಗ ಶಾರದಾ ಮನಸ್ಸಲ್ಲಿ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಇದನ್ನೆಲ್ಲ ಕೇಳಿಸಿಕೊಂಡ ದೇವಯಾನಿ, ಅಮ್ಮ ಇದ್ದಾಗ ಎಲ್ಲ ಕಡೆ ಪೆದ್ದಿ ಅಮ್ಮನೇ ಅಂತ ಹೇಳಿ ದೇವಯಾನಿ ನಗ್ತಾ ಇರ್ತಾರೆ. ಆಗ ಈ ಕಡೆ ಅಜಿತ್ ಮತ್ತೆ ವಾಪಸ್ ಮನೆಗೆ ಬಂದಾಗ ಶಾರದಾ ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಆಗ ಅಜಿತ್ ಗನ್ನನ್ನು ಹಿಡ್ಕೊಂಡಿರೋದನ್ನು ನೋಡಿ ಶಾರದಾ ಶಾಕ್ ಆಗ್ತಾರೆ. ಶಾರದಾ ಗನ್ನನ್ನು ನೋಡಿಬಿಟ್ಟು ಭಯ ಪಡ್ತಾ ಇರ್ತಾರೆ. ಅದನ್ನು ನೋಡಿ ಶ್ರವಣ್ ಅವರು, ಶಾರದಾ ಏನಾಯಿತು, ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಗನ್ ನನ್ನ ಶೂಟ್ ಅಂತ ಹೇಳಿ ತೋರಿಸ್ತಾ ಇರ್ತಾರೆ. ಅಂದರೆ ಶಾರದವರು ಅದೇ ಗನ್ನಿಂದ ನನ್ನನ್ನು ಶೂಟ್ ಮಾಡಿರೋದು ಅಂತ ತೋರಿಸ್ತಾರೆ. ಆದರೆ ಎಲ್ಲರಿಗೂ ಕೂಡ ಅರ್ಥ ಆಗ್ತಾ ಇರುತ್ತೆ, ಏನು ಶಾರದಾ ಗನ್ನಿಗೆ ಎಷ್ಟೊಂದು ಭಯ ಪಡ್ತಾ ಇದ್ದಾಳಲ್ಲ, ಏನು ಹಚ್ಚಿತಾ ಇದ್ವು ಅಂತ ಶ್ರವಣ್ ಕೇಳ್ತಾ ಇರ್ತಾರೆ. ಆಗ ಅಜಿತ್ಗೆ ಅನುಮಾನ ಬರ್ತಾ ಇರುತ್ತೆ. ಅಂದರೆ ಶಾರದಾ ಅತ್ತೆಗೆ ಯಾರೋ ಗನ್ನಿಂದ ಶೂಟ್ ಮಾಡಿದಂತೂ ನಿಜನೇ, ಅದು ಪಕ್ಕ ಆಯಿತು ಅಂತ ಅಜಿತ್ ತನ್ನ ಮನಸ್ಸಲ್ಲಿ ಅಂದ್ಕೊತಾ ಇದ್ರೆ, ಆಗ ದೇವಯಾನಿನ ನೋಡಿಬಿಟ್ಟು ಗನ್ನನ್ನು ನೋಡಿಬಿಟ್ಟು ಇಲ್ಲಿ ತುಂಬಾ ಭಯ ಪಡ್ತಾ ಇರ್ತಾರೆ ಶಾರದಾ. ಆಗ ಶಾರದಾ ಈ ಕಡೆ ಅಜಿತ್ತು ದೇವಯಾನಿನ ನೋಡ್ತಾರೆ. ಇದೇನಿದು, ಶಾರದಾ ಅತ್ತೆ ದೇವಯಾನಿ ಅತ್ತೆನ ನೋಡ್ಬಿಟ್ಟು ಯಾಕೆ ಭಯ ಪಡ್ತಾ ಇದ್ದಾರೆ, ಅಷ್ಟಕ್ಕೂ ಏನಿರ್ಬೋದು ಅಂತ ಅಜಿತ್ ಯೋಚನೆ ಮಾಡ್ತಾ ಇದ್ರೆ, ಈ ಕಡೆ ದೇವಯಾನಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಅಯ್ಯೋ ದೇವರೇ, ಒಂದು ಕ್ಷಣ ಇಲ್ಲಿ ಇದ್ಬಿಟ್ರೆ ಈಗ ನಾನೇ ಅಂತ ತೋರಿಸ್ಬೋದು ಅಂತ ಸೀದಾ ಹೋಗ್ತಾರೆ. ಅಯ್ಯೋ ಇದೇನಿದು, ಶಾರದಾ ಗನ್ನಿಂದ ಶೂಟ್ ಮಾಡಿದ್ದು ನಿಜ ಹೇಳ್ತಾ ಇದ್ದಾಳಲ್ಲ, ಇವಳಿಗೆ ಎಲ್ಲ ಹಳೆ ನೆನಪು ಬಂದುಬಿಡ್ತಾ ಹೇಗೆ, ಅಲ್ಲ ನಾನೇ ಗನ್ನಿಂದ ಶೂಟ್ ಮಾಡೋದು ಅಂತ ಗನ್ನನ್ನು ನೋಡಿಕೊಂಡು ನನ್ನನ್ನು ನೋಡ್ತಾ ಇದ್ದಾಳೆ ಅಂದರೆ ಇವಳು ಸದ್ಯದಲ್ಲೇ ಎಲ್ಲ ಹೇಳ್ತಾಳೆ ಅನ್ನಿಸ್ತಾ ಇದೆ, ಇವಳಿಗೆ ಹಳೆ ನೆನಪು ಬರ್ತಾ ಇದೆ ಅನ್ನಿಸ್ತಾ ಇದೆ. ಹೀಗೆ ಆದರೆ ನನಗೆ ಖಂಡಿತವಾಗ್ಲೂ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಇದರಿಂದ ಹೇಗೆ ಪಾರಾಗೋದು ಅಂತ ದೇವಯಾನಿ ತುಂಬಾ ಭಯ ಪಡ್ತಾ ಇರ್ತಾರೆ. ಮನೆಯಲ್ಲಿ ಭೂಮಿ ಮಾತ್ರ ತುಂಬಾ ಬೇಜಾರಾಗಿರ್ತಾರೆ. ಹಾಗೆ ಶಾರದಮ್ಮನ ಜೊತೆ ತುಂಬ ಮುದ್ದಾಗಿ ಮಾತಾಡ್ತಾ ಇರ್ತಾರೆ. ದೊಡ್ಡ ಸಾಹೇಬ್ರೆ, ಶಾರದಮ್ಮನ ಚೆನ್ನಾಗಿ ನೋಡ್ಕೋಬೇಕು ದೊಡ್ಡ ಸಾಹೇಬ್ರೆ, ನಿಮ್ಮ ಸಲಹೆ ಅವರಿಗೆ ಬೇಕೇ ಬೇಕು, ಅವರು ಹುಷಾರಾಗಬೇಕು ದೊಡ್ಡ ಸಾಹೇಬ್ರೆ ಅಂತ ಭೂಮಿ ವಿಚಿತ್ರವಾಗಿ ಮಾತಾಡ್ತಾ ಇರ್ತಾರೆ. ಅದನ್ನು ಕೇಳಿಸಿಕೊಂಡ ಶ್ರವಣ್
ಅವರು, ಭೂಮಿ ಏನಾಯ್ತಮ್ಮ ವಿಚಿತ್ರವಾಗಿ ಮಾತಾಡ್ತಾ ಇದೆಯಲ್ಲ, ನೀನು ಎಲ್ಲಿಗೆ ಹೋಗ್ತೀಯಾ, ನೀನು ಇಲ್ಲೇ ಇರ್ತೀಯಲ್ವಮ್ಮ ಅಂತ ಹೇಳ್ತಾರೆ. ಹಾಗಲ್ಲ ದೊಡ್ಡ ಸಾಹೇಬ್ರೆ, ಒಂದು ವೇಳೆ ಏನಾದರೂ ಆದರೆ ಅದಕ್ಕೆ ಹೇಳ್ತಾ ಇರೋದು ಅಂತ ಭೂಮಿ ಹೇಳ್ತಾರೆ. ಆಗ ಶ್ರವಣ್ಗೆ ಏನೋ ಅನ್ನಿಸ್ತಾ ಇರುತ್ತೆ. ಮತ್ತು ಈ ಕಡೆ ಇಲ್ಲಿ ಸದಾನಂದ ಅವರು ಅಜಿತ್ ಹೇಳ್ದ ಹಾಗೆ ಇಲ್ಲಿ ಸ್ಕೆಚ್ ಅವ್ರನ್ನೂ ಕೂಡ ಕರೆಸಿರ್ತಾರೆ. ಸಾಹೇಬ್ರೆ ಆದಷ್ಟು ಬೇಗ ಬನ್ನಿ, ನಾಳೆನೇ ಅವರು ಬರ್ತಾರಂತೆ ಸ್ಕೆಚ್ ಅವರು ಅಂತ ಹೇಳ್ತಾರೆ. ಸರಿ ಸದಾನಂದ್, ನಾಳೆ ಬೆಳಿಗ್ಗೆನೇ ಬೇಗ ಬರ್ತೀನಿ ಅಂತ ಅಜಿತ್ ಹೇಳ್ತಾರೆ. ಅದೇ ರೀತಿ ರಾತ್ರಿ ಆಗುತ್ತೆ. ಭೂಮಿ ಅಂತೂ ತನ್ನ ಗಂಟು ಮೂಟೆನ ಕಟ್ಕೊಂಡು ಹೊರಗಡೆ ಹೊರಟೇ ಬಿಟ್ಲು. ಆದರೆ ಮನೆಯಲ್ಲಿ ಎಲ್ಲರಿಗೂ ಕೂಡ ಕಣ್ಣೀರು ಹಾಕ್ತಾ ಹೋಗ್ತಾಳೆ. ಆದರೆ ಬೆಳಿಗ್ಗೆ ಎದ್ದಾಗ ಭೂಮಿ ಇಲ್ಲದೆ ಇರೋದನ್ನು ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಆಗ ಅಜಿತ್ ಅಂತೂ ತುಂಬಾ ಭಯ ಪಡ್ತಾ ಇರ್ತಾರೆ. ಇದೇನಿದು, ಭೂಮಿ ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ಬಿಟ್ಲಾ ಅಂತ ಟೆನ್ಷನ್ ಆಗ್ತಾರೆ. ಆಗ ಲಕ್ಷ್ಮಿಗೆ ಕಾಲ್ ಮಾಡಿದಾಗ ಲಕ್ಷ್ಮಿ ಕೂಡ ಇಲ್ಲಿಗೆ ಬಂದಿಲ್ಲ ದೊಡ್ಡ ಸಾಹೇಬ್ರೆ, ಅವಳು ಈ ಊರು ಬಿಟ್ಟೇ ಹೋಗಿರಬೇಕು ಅಂತ ಲಕ್ಷ್ಮಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಅಜಿತ್ಗಂತೂ ತುಂಬಾ ತಡವರಿಸ್ತಾ ಇರ್ತಾರೆ. ಇಲ್ಲ, ಭೂಮಿ ನನಗೆ ಬೇಕು, ಭೂಮಿ ಇಲ್ಲದೆ ಇರೋಕ್ಕೆ ನನ್ನಿಂದ ಆಗಲ್ಲ ಅಂತ ಅಜಿತ್ ತುಂಬಾ ಟೆನ್ಷನ್ ಆಗ್ತಾರೆ. ಈ ಕಡೆ ಸಂಗೀತನೂ ಕೂಡ ಡಿಸ್ಚಾರ್ಜ್ ಆಗುತ್ತೆ. ಆದರೆ ಮನೆಯಲ್ಲಿ ಭೂಮಿ ಇಲ್ದಿದ್ದನ್ನು ನೋಡಿ ಸಂಗೀತ ಅಂತೂ, ಅಜಿತ ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ಭೂಮಿ ನೋಡಬೇಕು, ನಾನು ಭೂಮಿ ಜೊತೆ ಮಾತಾಡಬೇಕು ಅಂತ ಸಂಗೀತ ಹೇಳ್ತಾ ಇರ್ತಾರೆ. ಅಜಿತ್ಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸತ್ಯ ನನ್ನ ಹತ್ರ ಕೇಳ್ತಾರೆ. ಇನ್ನೇನೋ ಮಾಡ್ತೀಯಾ, ಎಲ್ಲ ನಿನ್ನಿಂದನೇ ಆಗಿದ್ದು, ನೀನು ಆ ರೀತಿ ಹೇಳಿದ್ಕೆ ಭೂಮಿ ಮನೆ ಬಿಟ್ಟು ಹೋಗಿದ್ದಾಳೆ, ಇದಕ್ಕೆಲ್ಲ ಕಾರಣ ನೀನೇ ಅಂತ ಸತ್ಯ ಅವ್ರು ಹೇಳ್ತಾರೆ. ಅಯ್ಯೋ ಸತ್ಯನ, ಅದೆಲ್ಲ ಹೇಳೋ ಸಮಯ ಅಲ್ಲ, ಈಗ ಅಮ್ಮಗೆ ಭೂಮಿ ಬೇಕು ಅಂತ ಇದ್ದಾಳೆ, ಭೂಮಿನ ಕರ್ಕೊಂಡು ಬಂದಿಲ್ಲ ಅಂದರೆ ಅಮ್ಮಗೆ ಮತ್ತೆ ಕ್ರಿಟಿಕಲ್ ಆಗುತ್ತೆ ಅಂತ ಅಜಿತ್ ಹೇಳ್ತಾರೆ. ಆಗ ಸದಾನಂದ್ ಅವರು, ಅಯ್ಯೋ ಸಾಹೇಬ್ರೆ ತುಂಬ ಇಂಪಾರ್ಟೆಂಟ್ ವಿಷಯ, ನೀವು ಈಗಲೇ ಸ್ಟೇಷನ್ಗೆ ಬನ್ನಿ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು, ಏನಾಯಿತು ಸದಾನಂದ್ ಅಂತ ಕೇಳ್ತಾರೆ. ನೀವು ಬನ್ನಿ ಮೊದಲು ಅಂತ ಹೇಳ್ತಾರೆ. ಆಗ ಅಜಿತ್ ಮತ್ತು ಸತ್ಯ ಇಬ್ಬರು ಕೂಡ ಸ್ಟೇಷನ್ಗೆ ಹೋದಾಗ ಸ್ಕೆಚ್ ಅವನು ಇಲ್ಲಿ ಮನಸ್ವಿನಿ ಅಂದರೆ ಚಿಕ್ಕವಳಿರುವಾಗ ಫೋಟೋನ ಇಲ್ಲಿ ಈಗ ಹೇಗಾಗಿರ್ತಾಳೆ, ಚಿಕ್ಕವಳಿದ್ದಾಗ ಈಗ ದೊಡ್ಡವಳಾದಮೇಲೆ ಯಾವ ರೀತಿ ಆಗಿರ್ತಾಳೆ ಅನ್ನೋದನ್ನು ಸ್ಕೆಚ್ ಮುಖಾಂತರ ಬಿಡಿಸಿಟ್ಟಿರ್ತಾರೆ. ಆಗ ಸದಾನಂದ್ ಅವರು, ಅಯ್ಯೋ ಇಲ್ಲಿ ನೋಡಿ ಸಾಹೇಬ್ರೆ, ಸ್ಕೆಚ್ ಅವರು ಈ ಫೋಟೋನ ಬಿಡಿಸಿದ್ದಾರೆ, ಅಂದರೆ ಮನಸ್ವಿನಿ ದೊಡ್ಡವರಾದಮೇಲೆ ಈ ರೀತಿ ಇದ್ದಾಳಂತೆ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು ಸ್ಕೆಚ್ಚನ್ನು ನೋಡಿ ಶಾಕ್ ಆಗ್ತಾರೆ. ಇದೇನಿದು, ಭೂಮಿ ಫೋಟೋನ, ಅಂದರೆ ಮನಸ್ವಿನಿ ಭೂಮಿನ ಅಂತ ಅಜಿತ್ಗೆ ಗೊತ್ತಾಗುತ್ತೆ. ಸತ್ಯಣ್ಣ, ಹಾಗಾದರೆ ಇಷ್ಟು ದಿನ ನಾವು ಹುಡುಕ್ತಾ ಇರೋ ಮನಸ್ವಿನಿ ಭೂಮಿನ, ನಮ್ಗೆ ಗೊತ್ತೇ ಆಗಿಲ್ವಲ್ಲ ಸತ್ಯಣ್ಣ ಅಂತ ಅಜಿತ್ ಹೇಳ್ತಾರೆ. ಆಗ ಸತ್ಯನೂ ಕೂಡ ಶಾಕ್ ಆಗ್ತಾರೆ. ಅಜಿತ, ಇಷ್ಟು ಖುಷಿ ಆಗ್ತದೆ, ಕೊನೆಗೂ ನಮ್ಮ ಶ್ರವಣ್ ಸಾಹೇಬ್ರ ಮಗಳು ಭೂಮಿನ ಇಷ್ಟು ದಿನ ನಾವು ಮನೆಯಲ್ಲೇ ಇಟ್ಕೊಂಡು ಹುಡುಕಾಡ್ತಾ ಇದ್ದೀವಲ್ಲೋ, ಮೊದಲು ಭೂಮಿನ ಹುಡುಕಬೇಕು, ಈ ವಿಷಯನ ಮನೆಯವ್ರ ಮುಂದೆ ಹೇಳಬೇಕು ಅಂತ ಅಜಿತ್ ಮತ್ತು ಸತ್ಯಣ್ಣನೂ ಕೂಡ ಖುಷಿಯಿಂದ ಇರ್ತಾರೆ. ಆದರೆ ಭೂಮಿ ಮಾತ್ರ ಅಜಿತ್ ಕೈಗೆ ಸಿಗ್ತಾರ ಅಂತ ಮುಂದೆ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.